ನಮಸ್ತೆ ಎಲ್ರಿಗೂ. ಏನು ಸಾರು ಮಾಡಲಿ ಇವತ್ತು ಸೀರೀಸಲ್ಲಿ 3ನೇ ದಿನ. ಇವತ್ತು ಬಂದು ಕೋಳಿ ಸಾರು ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ, ಪೂರ್ತಿ ಬೆಳ್ಳುಳ್ಳಿ ಪೂರ್ತಿ ಸೋಸಿಟ್ಕೊಂಡಿರೋಂಥದ್ದನ್ನು ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ. ಮತ್ತು ಇಲ್ಲಿ ಒಂದು ಹೆಚ್ಚಿರೋ ಅಂಥ ಈ ಪೀಸಸ್ಸು ಒಂದು ಅರ್ಧ ಕಪ್ ಅಷ್ಟು ಆಗಿದೆ. ತೆಂಗಿನಕಾಯಿ, ಆ ತೆಂಗಿನಕಾಯಿ ಒಂದು ಅರ್ಧ ಕಪ್ಪು, ಮತ್ತು ಶುಂಠಿ 1 ಇಂಚಷ್ಟು, 1 ಇಂಚಷ್ಟು ಚಕ್ಕೆ ಮತ್ತು ಒಂದು 3 ಲವಂಗ ಹಾಕಿ ರುಬ್ಕೊಂಡಿದ್ದೀನಿ ಮಸಾಲೆ. ಈಗ ಒಂದು ಬಾಣಲೆಗೆ ಎಣ್ಣೆ ಇಟ್ಟು, ಆ ಎಣ್ಣೆ ಕಾದಿದ್ಮೇಲೆ ಒಂದು ಅರ್ಧ ಕೆಜಿ ಚಿಕನ್ ಹಾಕ್ತಿದ್ದೀನಿ. ಇದು ಬ್ರಾಯ್ಲರ್ ಚಿಕನ್ ಆಗಿರುತ್ತೆ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. 1 ನಿಮಿಷ ಮುಚ್ಚಿದ್ರೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಆಗ ಉರಿಯೋದಕ್ಕೆ ಕರೆಕ್ಟಾಗಿರುತ್ತೆ. ನೀರೆಲ್ಲ ಬಿಟ್ಕೊಂಡಾದಮೇಲೆ, ಎಲ್ಲ ಎವಾಪ್ರೇಟ್ ಆದಮೇಲೆ ಈಗ ಅರಿಶಿನ ಪುಡಿ ಹಾಕ್ತಿದ್ದೀನಿ 1 ಚಮಚ. ಅದನ್ನು ಕೂಡ ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಪುಡಿ ಹಾಕಿದ್ದಾದಮೇಲೆ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೊರಟೋಗುತ್ತೆ. ಆಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಈರುಳ್ಳಿ, ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಆಮೇಲೆ 1 ಚಮಚ ಖಾರದ ಪುಡಿ ಮತ್ತು 2 ಚಮಚ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಇದಾದಮೇಲೆ ನಾವು ರುಬ್ಬಿದ್ದಂಥ ಮಸಾಲೆ ಮತ್ತು ನೀರು ಸೇರಿಸ್ಕೊಂಡು ಒಂದು ಹದ ನೋಡ್ಕೊಳ್ಳಿ. ನಾನಿಲ್ಲಿ ಬಂದುಬಿಟ್ಟು ಒಂದು ಅರ್ಧ ಲೀಟ್ರ್ ನೀರು ಹಾಕಿದ್ದೀನಿ. ಇದು ಓಪನ್ ವೆಸಲಲ್ಲಿ ಮಾಡೋದ್ರಿಂದ ಸ್ವಲ್ಪ ನೀರು ಎವಾಪ್ರೇಟ್ ಆಗಿ ಹೋಗ್ತಾ ಇರುತ್ತೆ. ನೀವು ಕುಕ್ಕರಲ್ಲಿ ಮಾಡೋಂಗಿದ್ರೆ ಒಂದು ಅರ್ಧ ಲೋಟ ಕಡಿಮೆ ಹಾಕ್ಕೋಬೋದು ನೀರು. ಇದನ್ನು ಒಂದು 15 ನಿಮಿಷದಷ್ಟು, 10 ರಿಂದ 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಎಂಡಲ್ಲಿ. ಇಷ್ಟು ಮಾಡಿದ್ರೆ ಆಯಿತು. ಮುದ್ದೆ, ಚಪಾತಿ, ಅನ್ನ, ರೊಟ್ಟಿ, ದೋಸೆ, ಇಡ್ಲಿ ಎಲ್ಲದ್ರ ಜೊತೆಗೂ ಸಿಂಪಲ್ಲಾಗಿ ಬೇಗ ಆಗುವಂಥ ಚಿಕನ್ ಸಾರು ರೆಸಿಪಿ ರೆಡಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.